ಹಾಯ್ ಸ್ಟೂಡೆಂಟ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ನಿನ್ನೆ ಚೆನ್ನಾಗಿ ಮಳೆ ಬಂತಲ್ವಾ? ಮಳೆಯಲ್ಲಿ ನೆನೆಲಿಕ್ಕೆ ಆಟ ಆಡಲಿಕ್ಕೆ ಹೋಗಬೇಡಿ, ಮನೆಯಲ್ಲೇ ಇರಿ, ಆರೋಗ್ಯದಿಂದ ಇರಿ. 9ನೇ ತರಗತಿ ಗಣಿತ ಪಾಠ ತ್ರಿಭುಜಗಳು ಪಾಠದಲ್ಲಿ ಇವತ್ತು 5ನೇ ದಿನದಲ್ಲಿದ್ದೇವೆ. ನಿನ್ನೆ ಮಾಡಿದ ಪಾಠವನ್ನೇ ಮುಂದುವರಿಸುವ. ಇವತ್ತು ಸ್ವಯಂ ಸಿದ್ಧಾಂತಗಳನ್ನು ಉಪಯೋಗಿಸಿ ಲೆಕ್ಕವನ್ನು ಬಿಡಿಸುವುದು ಹೇಗೆ ಅಂತ ಹೇಳಿಕೊಂಡು ಅಭ್ಯಾಸ ಮಾಡ್ತಾ ಇದ್ದೆವು. ಬಾಕಬೋ, ಬಾ ಕೋ ಬಾ, ಕೋ ಬಾ ಕೋ, ಬಾ 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 ಸ್ವಯಂ ಸಿದ್ಧಾಂತಗಳನ್ನು ಉಪಯೋಗಿಸಿಕೊಳ್ತಾ ಇದ್ದೆವು. ಇವತ್ತಿನ ಲೆಕ್ಕ ಬರೆಯಿರಿ. 1ನೇ ಲೆಕ್ಕ, ತ್ರಿಭುಜ ABCಯಲ್ಲಿ AB ಮತ್ತು AC ಸಮಬಾಹುಗಳ ತ್ರಿಭುಜ ABCಯಲ್ಲಿ AB ಮತ್ತು AC ಸಮಬಾಹುಗಳ ಮಧ್ಯಬಿಂದುಗಳು E ಮತ್ತು F ಆದರೆ ತ್ರಿಭುಜ ABCಯಲ್ಲಿ ಸಮಬಾಹು AB ಮತ್ತು ACಗಳ ಮಧ್ಯಬಿಂದುಗಳು E ಮತ್ತು F ಆದರೆ BF ಸಮ CE ಎಂದು ಸಾಧಿಸಿ. BF ಸಮ CE ಎಂದು ಸಾಧಿಸಿ. ಚಿತ್ರ ಮಾಡಿ. ತ್ರಿಭುಜ ABC, ABಯ ಮಧ್ಯಬಿಂದು E, ACಯ ಮಧ್ಯಬಿಂದು F, B ಇಂದ F ಗೆ, C ಇಂದ E ಗೆ ಜೋಡಿಸಿ. ABC EF ಸಮನಾದ ಭಾಗಗಳು. AB ಗೆ AC ಸಮ, ಅದರ ಅರ್ಧಗಳು ಕೂಡ ಸಮ, ಆದ್ದರಿಂದ AE ಗೆ AF ಸಮ. ಒಂದೊಂದು ಕಡ್ಡಿ ಹಾಕಿ. AE ಸಮ AF. ಈಗ ದತ್ತ ಬರೆಯುವ. ತ್ರಿಭುಜ ABCಯಲ್ಲಿ ಎರಡು ಬಾಹುಗಳು ಸಮ ಹೇಳಿಕೊಟ್ಟಿದ್ದಾರೆ, ಅದನ್ನು ಬರೆಯುವ. AB ಸಮ AC, ಮತ್ತೆ ಮಧ್ಯಬಿಂದುಗಳ ಬಗ್ಗೆ ಹೇಳಿದ್ದಾರೆ, ಅದನ್ನು ಬರೆಯುವ. E ಮತ್ತು F ಗಳು AB ACಗಳ ಮಧ್ಯಬಿಂದುಗಳು. E ಮತ್ತು F ಗಳು AB ACಗಳ ಮಧ್ಯಬಿಂದುಗಳು. ಈಗ ಸಾಧನೀಯ ಏನು ಸಾಧಿಸಬೇಕಂತ ಹೇಳಿದ್ದಾರೆ? BF ಸಮ CE. ಸಾಧನೀಯ BF ಸಮ CE. ಸಾಧನೆಗೆ ಎರಡು ತ್ರಿಭುಜಗಳನ್ನು ತಗೊಳ್ಳುವ. ಇದರಲ್ಲಿ ಯಾವ ಎರಡು ತ್ರಿಭುಜಗಳನ್ನು ತಗೊಳ್ಳುವ? ಒಂದು ತ್ರಿಭುಜ ABF, ಇನ್ನೊಂದು ತ್ರಿಭುಜ ACE. ABF ACE. ಸಾಧನೆ ತ್ರಿಭುಜ ABF ಮತ್ತು ತ್ರಿಭುಜ ACEಗಳಲ್ಲಿ ಒಂದು ತ್ರಿಭುಜದಲ್ಲಿ BF ಉಂಟು, ಇನ್ನೊಂದು ತ್ರಿಭುಜದಲ್ಲಿ CE ಉಂಟು. ಹಾಗಿದ್ದ ಎರಡು ತ್ರಿಭುಜಗಳನ್ನು ತಗೊಳ್ಬೇಕು. ಈಗ ನಮಗೆ ಏನು ಗೊತ್ತುಂಟು?
ಎ ಎಫ್ಗೆ ಎ ಇ ಸಮ, ಕೋನ ಎ ಉಭಯ ಸಾಮಾನ್ಯ ಮತ್ತು ಎ ಬಿಗೆ ಎ ಸಿ ಸಮ. ಎ ಎಫ್ ಸಮ ಎ ಇ, ಕೋನ ಎ ಉಭಯ ಸಾಮಾನ್ಯ, ಎ ಬಿ ಸಮ ಎ ಸಿ. ಇದು 3 ದತ್ತದಲ್ಲಿ ಕೊಟ್ಟಿದ್ದಾರೆ. ಕಾರಣ ದತ್ತ. ಎ ಎಫ್ ಸಮ ಎ ಇ, ಕೋನ ಎ ಉಭಯ ಸಾಮಾನ್ಯ, ಎ ಬಿ ಸಮ ಎ ಸಿ. ಆದ್ದರಿಂದ ತ್ರಿಭುಜ ಎ ಬಿ ಎಫ್ ಸರ್ವಸಮ ತ್ರಿಭುಜ ಎ ಸಿ ಇ. ತ್ರಿಭುಜ ಎ ಬಿ ಎಫ್ ಸರ್ವಸಮ ತ್ರಿಭುಜ ಎ ಸಿ ಇ. ಎ ಬಿ ಎಫ್ ಸರ್ವಸಮ ತ್ರಿಭುಜ ಎ ಸಿ ಇ. ಕಾರಣ ಬಾ ಕೋ ಬಾ. ಆದ್ದರಿಂದ ಬಿ ಎಫ್ ಸಮ ಸಿ ಇ. ಬಿ ಎಫ್ ಸಮ ಸಿ ಇ. ನೆಕ್ಸ್ಟ್ ಲೆಕ್ಕ ಬರೆಯಿರಿ. ಸಮದ್ವಿಬಾಹು ತ್ರಿಭುಜ ಎ ಬಿ ಸಿಯಲ್ಲಿ ಸಮದ್ವಿಬಾಹು ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಸಮ ಎ ಸಿ, ಎ ಬಿ ಸಮ ಎ ಸಿ, ಬಿ ಸಿಯ ಮೇಲೆ ಬಿ ಇ ಸಮ ಸಿ ಡಿ. ಬಿ ಸಿಯ ಮೇಲೆ ಬಿ ಇ ಸಮ ಸಿ ಡಿ. ಬಿ ಸಿಯ ಮೇಲೆ ಬಿ ಇ ಸಮ ಸಿ ಡಿ ಆಗುವಂತೆ ಡಿ ಮತ್ತು ಇ ಬಿಂದುಗಳಿವೆ. ಬಿಇ ಸಮ ಸಿ ಡಿ ಆಗುವಂತೆ ಡಿ ಮತ್ತು ಇ ಬಿಂದುಗಳಿವೆ. ಬಿಇ ಸಮ ಸಿ ಡಿ ಆಗುವಂತೆ ಡಿ ಮತ್ತು ಇ ಬಿಂದುಗಳಿವೆ. ಎ ಡಿ ಸಮ ಎ ಇ ಎಂದು ಸಾಧಿಸಿ. ಎ ಡಿ ಸಮ ಎ ಇ ಎಂದು ಸಾಧಿಸಿ. ಪ್ರಶ್ನೆ ಬರ್ತಾಯ್ತಾ? ಈಗ ಚಿತ್ರ ಮಾಡುವ. ತ್ರಿಭುಜ ಎ ಬಿ ಸಿ ಪಾದದಲ್ಲಿ ಇನ್ನೆರಡು ಬಿಂದುಗಳನ್ನು ಗುರುತಿಸಬೇಕು, ಡಿ ಮತ್ತು ಇ. ಅದನ್ನು ಎಗೆ ಜೋಡಿಸಬೇಕು. ಈಗ ಡಿ ಇಗೆ ಒಂದು ಬ್ರಾಕೆಟ್ ಹಾಕಿ, ಸಿ ಡಿಗೆ ಇನ್ನೊಂದು ಬ್ರಾಕೆಟ್ ಹಾಕಿ. ಅವೆರಡು ಒಂದಕ್ಕೊಂದು ಸಮ. ಬಿ ಇ ಸಮ ಸಿ ಡಿ. ಈಗ ದತ್ತ ಬರೆಯುವ, ಕೊಟ್ಟ ವಿಷಯಗಳನ್ನು ಬರೆಯುವ. ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಸಮ ಎ ಸಿ,
ಎ ಬಿ ಸಮ ಎ ಸಿ, ಬಿ ಇ ಸಮ ಸಿ ಡಿ, ಬಿ ಇ ಸಮ ಸಿ ಡಿ. ಈಗ ನಾವು 8ನೇ ತರಗತಿಯಲ್ಲಿ ಒಂದು ಸ್ವಯಂ ಸಿದ್ಧವನ್ನು ಕಲಿತಿದ್ದೇವೆ. ಸಮನಾದ ಅಂಶಗಳಿಂದ ಸಮನಾದ ಅಂಶಗಳನ್ನು ಕಳೆದರೆ ಉಳಿಕೆಗಳು ಸಮನಾಗಿರ್ತವೆ ಅಂತ ಹೇಳ್ಕೊ. ಹಾಗೆ ಬಿ ಇಂದ ಡಿ ಇ, ಸಿ ಡಿ ಇಂದ ಡಿ ಇಯನ್ನು ಕಳೆಯುವ. ಈ ಡಿ ಇಯನ್ನು ಬಿ ಇ ಮತ್ತು ಸಿ ಡಿ ಇಂದ ಕಳೆದ್ರೆ, ಇದಿಷ್ಟರಿಂದ ಇದಿಷ್ಟನ್ನು ಕಳೆದ್ರೆ ಉಳಿದದ್ದು ಬಿ ಡಿ, ಇದಿಷ್ಟರಿಂದ ಇದಿಷ್ಟನ್ನು ಕಳೆದ್ರೆ ಉಳಿದದ್ದು ಇ ಸಿ. ಆವಾಗ ಬಿ ಡಿಗೆ ಇ ಸಿ ಸಮ ಆಯಿತು. ಬಿ ಡಿ ಸಮ ಸಿ ಇ. ಇನ್ನು ಎ ಬಿಗೆ ಎ ಸಿ ಸಮ ಆದರೆ ಇದೊಂದು ಸಮದ್ವಿಬಾಹು ತ್ರಿಭುಜ ಆಯಿತು. ಸಮದ್ವಿಬಾಹು ತ್ರಿಭುಜದಲ್ಲಿ 2 ಕೋನಗಳು ಸಮ. ಯಾವುದದು? ಕೋನ ಬಿಗೆ ಕೋನ ಸಿ ಸಮ. ದತ್ತದಲ್ಲಿ ಅದನ್ನು ಬರೆಯಿರಿ. ಕೋನ ಬಿ ಸಮ ಕೋನ ಸಿ. ಎ ಬಿ ಸಮ ಎ ಸಿ, ಬಿ ಡಿ ಸಮ ಸಿ ಇ, ಕೋನ ಬಿ ಸಮ ಕೋನ ಸಿ. 3 ಅಂಶಗಳನ್ನು ದತ್ತದಲ್ಲಿ ಬರೆದಾಯಿತು. ಈಗ ನೆಕ್ಸ್ಟ್ ಸ್ಟೆಪ್ ಸಾಧನೀಯ. ಸಾಧನೀಯ ಏನು ಸಾಧಿಸಬೇಕಂತೆ? ಎ ಡಿ ಸಮ ಎ ಇ, ಎ ಡಿ ಸಮ ಎ ಇ. ನೆಕ್ಸ್ಟ್ ಸ್ಟೆಪ್ ಸಾಧನೆ. ಈಗ ಇದರಲ್ಲಿ 2 ತ್ರಿಭುಜಗಳು ತಗೊಳ್ಬೇಕು. ಅದರಲ್ಲಿ ಒಂದರಲ್ಲಿ ಎ ಡಿ ಇರಬೇಕು, ಇನ್ನೊಂದರಲ್ಲಿ ಎ ಇ ಇರಬೇಕು. ಎ ಡಿ ಮತ್ತು ಎ ಇ ಇರುವ ತ್ರಿಭುಜಗಳು ಹೇಳಿದರೆ ಈಚೆ ಬದಿಯ ಚಿಕ್ಕ ತ್ರಿಭುಜ ಮತ್ತು ಈಚೆ ಬದಿಯ ಚಿಕ್ಕ ತ್ರಿಭುಜ. ಗೊತ್ತಾಯ್ತಾ? ಯಾವ 2 ತ್ರಿಭುಜಗಳನ್ನು ತಗೊಳ್ಬೇಕು? ತ್ರಿಭುಜ ಎ ಬಿ ಡಿ ಮತ್ತು ಎ ಸಿ ಇಗಳಲ್ಲಿ ತ್ರಿಭುಜ ಎ ಬಿ ಡಿ ಮತ್ತು ಎ ಸಿ ಇಗಳಲ್ಲಿ ನಾವೀಗ ದತ್ತದಲ್ಲಿ ಬರ್ತದನ್ನೇ ಪುನಃ ಬರೆಯೋದು. ಎ ಬಿ ಸಮ ಎ ಸಿ, ಕೋನ ಬಿ ಸಮ ಕೋನ ಸಿ, ಬಿ ಡಿ ಸಮ ಸಿ ಇ. ಕಾರಣ ದತ್ತ. ಎ ಬಿ ಸಮ ಎ ಸಿ, ಕೋನ ಬಿ ಸಮ ಕೋನ ಸಿ, ಬಿ ಡಿ ಸಮ ಸಿ ಇ. ಕಾರಣ ದತ್ತ. ಬಾಹು ಆಯಿತು, ಕೋನ ಆಯಿತು, ಬಾಹು ಆಯಿತು. ಬಾಕೋಬಾ ಸ್ವಯಂ ಸಿದ್ಧಾಂತ ಪ್ರಕಾರ 2 ತ್ರಿಭುಜಗಳು ಸರ್ವಸಮ. ಸರ್ವಸಮ ಚಿಹ್ನೆ ಹಾಕಿ 2 ತ್ರಿಭುಜ ಬರೆಯಿರಿ. ತ್ರಿಭುಜ ಎ ಬಿ ಡಿ ಸರ್ವಸಮ ತ್ರಿಭುಜ ಎ ಸಿ ಇ. ತ್ರಿಭುಜ ಎ ಬಿ ಡಿ ಸರ್ವಸಮ ತ್ರಿಭುಜ ಎ ಸಿ ಇ. ಕಾರಣ ಬಾಕೋಬಾ. ಆದ್ದರಿಂದ 3ನೇ ಬಾಹುಗಳು ಕೂಡ ಒಂದಕ್ಕೊಂದು ಸಮ. ಎ ಡಿ ಸಮ ಎ ಇ, ಎ ಡಿ ಸಮ ಎ ಇ. ಈಗ ನೆಕ್ಸ್ಟ್ ಲೆಕ್ಕ ಬರೆಯುವ.
ಎ ಬಿ ಸಿ ಸಮದ್ವಿಬಾಹು ತ್ರಿಭುಜದಲ್ಲಿ ಎ ಬಿ ಸಮ ಎ ಸಿ ಕೋನ ಬಿ ಮತ್ತು ಕೋನ ಸಿಗಳ ಕೋನಾರ್ಧಕಗಳು ಓ ನಲ್ಲಿ ಸಂಧಿಸುತ್ತವೆ. ಒ ಬಿ ಸಮ ಒ ಸಿ ಎ ಓ ಕೋನ ಎ ಯನ್ನು ಅರ್ಧಿಸುತ್ತದೆ ಎಂದು ಸಾಧಿಸಿ. ಚಿತ್ರ ಮಾಡಿ.
ಈಗ ದತ್ತದಲ್ಲಿ ಬರೆಯುವ. ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಸಮ ಎ ಸಿ, ಎ ಬಿ ಸಮ ಎ ಸಿ. ಈಗ ಈ ದೊಡ್ಡ ತ್ರಿಭುಜದಲ್ಲಿ ಎ ಬಿ ಸಮ ಎ ಸಿ ಆದರೆ ಬಿ ಕೋನಕ್ಕೆ ಸಿ ಕೋನವು ಸಮ. ಇನ್ನು ಬಿ ಒ ಅದರ ಕೋನಾರ್ಧಕ ರೇಖೆ, ಸಿ ಒ ಅದರ ಕೋನಾರ್ಧಕ ರೇಖೆ. ಆದ್ದರಿಂದ ಅರ್ಧ ಕೋನ ಬಿ ಯು ಅರ್ಧ ಕೋನ ಸಿ ಗೆ ಸಮ. ಕೋನ ಎ ಬಿ ಒ ಸಮ ಕೋನ ಎ ಸಿ ಒ. ಕೋನ ಎ ಬಿ ಒ ಸಮ ಕೋನ ಎ ಸಿ ಒ. ಇನ್ನು ಈ ಚಿಕ್ಕ ತ್ರಿಭುಜವನ್ನು ತಗೊಂಡ್ರೆ ಒ ಬಿ ಸಿಯಲ್ಲಿ ಇನ್ನುಳಿದ ಅರ್ಧ ಕೋನ ಬಿ ಉಂಟು, ಅರ್ಧ ಕೋನ ಸಿ ಉಂಟು. ಅವೆರಡು ಒಂದಕ್ಕೊಂದು ಸಮ. ಕೋನ ಒ ಬಿ ಸಿ ಸರ್ವ ಸಮ ಕೋನ ಒ ಸಿ ಬಿ. ಎರಡು ಕೋನಗಳು ಸಮವಿರುವ ತ್ರಿಭುಜ ಸಮದ್ವಿಬಾಹು ತ್ರಿಭುಜ. ಅದರ ಎರಡು ಬಾಹುಗಳು ಕೂಡ ಸಮ ಅಂತ ಹೇಳಿದ್ರೆ ಬಿ ಒಗೆ ಸಿ ಒ ಸಮ. ಬಿ ಒ ಅಥವಾ ಒ ಬಿ ಅಂತ ಹೇಳ್ಬೋದು. ಒ ಬಿ ಸಮ ಒ ಸಿ. ಈಗ ಸಾಧನೆಯ ಬರೆಯುವ. ಎ ಯಲ್ಲಿ ಉಂಟಾದ ಎರಡು ಕೋನಗಳು ಒಂದಕ್ಕೊಂದು ಸಮ ಅಂತ ಸಾಧಿಸಬೇಕು. ಕೋನ ಬಿ ಎ ಒ ಸಮ ಕೋನ ಸಿ ಎ ಒ. ಕೋನ ಬಿ ಎ ಒ ಸಮ ಕೋನ ಸಿ ಎ ಒ. ಈಗ ಒಂದು ತ್ರಿಭುಜದಲ್ಲಿ ಈಚೆ ಬದಿಯ ಕೋನ ಬರಬೇಕು, ಇನ್ನೊಂದು ತ್ರಿಭುಜದಲ್ಲಿ ಬಲಬದಿಯ ಕೋನ ಬರಬೇಕು. ಅಂತಹ ಎರಡು ತ್ರಿಭುಜಗಳು ಹೇಳಿದ್ರೆ ಒಂದು ತ್ರಿಭುಜ ಬಿ ಎ ಒ, ಇನ್ನೊಂದು ತ್ರಿಭುಜ ಸಿ ಎ ಒ. ತ್ರಿಭುಜ ಬಿ ಎ ಒ ಮತ್ತು ತ್ರಿಭುಜ ಸಿ ಎ ಒಗಳಲ್ಲಿ ಸಾಧನೆ ಬರಿತಾ ಇದ್ದೇವೆ. ತ್ರಿಭುಜ ಬಿ ಎ ಒ ಮತ್ತು ತ್ರಿಭುಜ ಸಿ ಎ ಒಗಳಲ್ಲಿ ತ್ರಿಭುಜ ಬಿ ಎ ಒ ಮತ್ತು ತ್ರಿಭುಜ ಸಿ ಎ ಒಗಳಲ್ಲಿ ಸಮನಾದ ಅಂಶಗಳು ಯಾವುದು ಅದನ್ನು ಬರಿತಾ ಹೋಗುವ. ಎ ಬಿ ಸಮ ಎ ಸಿ, ಕೋನ ಎ ಬಿ ಒ ಸಮ ಕೋನ ಎ ಸಿ ಒ. ಒ ಎ ಉಭಯ ಸಾಮಾನ್ಯ. ಎ ಬಿ ಸಮ ಎ ಸಿ, ಕೋನ ಎ ಬಿ ಒ ಸಮ ಎ ಸಿ ಒ. ಒ ಎ ಉಭಯ ಸಾಮಾನ್ಯ. ಬಾಹು ಕೋನ ಬಾಹು. ಆದ್ದರಿಂದ ಎರಡು ತ್ರಿಭುಜಗಳು ಸರ್ವಸಮ. ಬ್ರಾಕೆಟ್ನ ಒಳಗೆ ಬಾ ಕೋ ಬಾ ಅಂತೇಳಿ ಬರೀರಿ. ತ್ರಿಭುಜ ಎ ಬಿ ಒ ಸರ್ವಸಮ ತ್ರಿಭುಜ ಎ ಸಿ ಒ. ಬ್ರಾಕೆಟ್ನಲ್ಲಿ ಬಾ ಕೋ ಬಾ ಅಂತೇಳಿ ಬರೀರಿ. ಆದ್ದರಿಂದ ಸಾಧನೀಯದಲ್ಲಿ ಕೊಟ್ಟ ಕೋನಗಳು ಒಂದಕ್ಕೊಂದು ಸಮ. ಬಿ ಎ ಒ ಸಮ ಸಿ ಎ ಒ. ಕೋನ ಬಿ ಎ ಒ ಸಮ ಕೋನ ಸಿ ಎ ಒ. ಆಯ್ತಾ ಬರ್ದು? ಲೆಕ್ಕಗಳನ್ನು ಮನಸ್ಸಿಟ್ಟು ಮಾಡಿ ಮತ್ತೆ ಮತ್ತೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ನೋಡದೇ ಮಾಡಲಿಕ್ಕೆ ಪ್ರಯತ್ನಿಸಿ. ಇವತ್ತಿಗೆ ಇಷ್ಟು ಸಾಕು. ನಾಳೆ ಭೇಟಿಯಾಗುವ. ಬಾಯ್.